ಈ ಅಡಿಕ್ಷನ್ ಕಿಲ್ಲರ್ ಔಷಧಿಯಲ್ಲಿ ಏನು ವಿಶೇಷ ಲಕ್ಷಣಗಳಿವೆ? ಹಾಗಾದ್ರೆ ಈ ಔಷಧಿ ತೆಗೆದುಕೊಂಡ್ರೆ ವ್ಯಸನದಿಂದ ಸಂಪೂರ್ಣವಾಗಿ ಹೊರಬರಬಹುದಂತೆ? ಖಚಿತವಾಗಿ ಈ ಅಡಿಕ್ಷನ್ ಕಿಲ್ಲರ್ ಯಾವ ಮಾಯಾಜಾಲವೂ ಅಲ್ಲ, ಮಾಯಾಜಾಲದ ಔಷಧಿಯೂ ಅಲ್ಲ. ಇದು ಶುದ್ಧ ವಿಜ್ಞಾನ. ಇದರ ವಿಶೇಷತೆ ಏನು ಅಂತ ನಾನು ಹೇಳ್ತೀನಿ, ಸ್ವಲ್ಪ ಕೇಳ್ಕೊಳ್ಳಿ. ಈ ಔಷಧಿಯನ್ನ ತಯಾರಿಸಲು ತಲೆಮಾರು ನಾವು ಖರ್ಚು ಮಾಡ್ತಾ ಬಂದಿದ್ದೀವಿ. ಇದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇದರ ಸೂತ್ರವನ್ನ ನಾವು ಕಲ್ತ್ಕೊಂಡು ಈ ಪೀಳಿಗೆಗೆ ಹೊಂದಿಕೊಳ್ಳುವಂತೆ ಇದನ್ನ ಸ್ವಲ್ಪ ಮಾರ್ಪಡಿಸಿ ಈ ಪೀಳಿಗೆಗೆ ಹೇಗೆ ಇದು ಕೆಲಸ ಮಾಡ್ತದೋ ಆ ರೀತಿಯಲ್ಲಿ ನಾವು ತಯಾರಿಸಿ ಕೊಡ್ತಿದ್ದೇವೆ. ಅದಕ್ಕಾಗಿಯೇ ಈ ಅಡಿಕ್ಷನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಆ ಕಾಲದಲ್ಲಿದ್ದ ವ್ಯಸನವಾಗಿರ್ಲಿ, ಈ ಕಾಲದಲ್ಲಿರುವ ವ್ಯಸನವಾಗಿರ್ಲಿ, ಜನರು ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗ್ತಿದೆ. ಇದು ಒಂದು ಶಕ್ತಿಶಾಲಿ ಆಯುರ್ವೇದ ಔಷಧಿ. ನಮ್ಮ ಅಡಿಕ್ಷನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿ ಯಾವುದೇ ಹಾನಿ ಆಗೋದಿಲ್ಲ. ಇದನ್ನ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿಯೂ ವ್ಯಸನದಿಂದ ಹೊರಬರಬಹುದು. ರಶೀದ್ ಪಾತ್, ಈಗ ನೀವು ಹೇಳಿದ್ದೀರಲ್ಲ, ಈಗ ಪ್ಯೂರ್ ಸೈನ್ಸ್ ಮೂಲಕ ಈ ಅಡಿಕ್ಷನ್ ಕಿಲ್ಲರ್ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಬಂದಿರೋದನ್ನ ಹೇಳಿದ್ದೀರಾ. ಅದೇ ರೀತಿ ಈಗಿರುವ ಪೀಳಿಗೆಯಲ್ಲಿ ನೋಡಿದ್ರೆ ಅನೇಕ ಹೊಸ ರೀತಿಯ ವ್ಯಸನಗಳಿಗೆ ಅನೇಕ ಯುವಕರು ಬಲಿಯಾಗಿದ್ದಾರೆ. ಈ ಅಡಿಕ್ಷನ್ ಕಿಲ್ಲರ್ ಔಷಧಿಯನ್ನ ತೆಗೆದುಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಅಡಿಕ್ಷನ್ ಕಿಲ್ಲರ್ ಅನ್ನು ಯಾವುದೇ ರಾಸಾಯನಿಕದಿಂದಲೋ ಅಥವಾ ಸಾಮಾನ್ಯವಾದ ಹರ್ಬಲ್ ಪದಾರ್ಥದಿಂದಲೋ ತಯಾರಿಸಿಲ್ಲ. ಇದು ಸಂಪೂರ್ಣವಾಗಿ ಶಕ್ತಿಶಾಲಿ ಹರ್ಬಲ್ ಪದಾರ್ಥಗಳಿಂದ ತಯಾರಿಸಲಾದ ಆಯುರ್ವೇದಿಕ್ ಔಷಧಿ. ಇಂದಿನ ಕಾಲದಲ್ಲಿ ಒಂದು ರೋಗವನ್ನ ಪತ್ತೆ ಹಚ್ಚಬೇಕಾದ್ರೆ ಹಲವಾರು ಪರೀಕ್ಷಾ ವರದಿಗಳನ್ನ ನೋಡಿ ಮಾತ್ರ ಅದಕ್ಕೆ ಔಷಧಿ ಅಥವಾ ಮಾತ್ರೆ ನೀಡ್ತಾರೆ. ಆದ್ರೆ ನಾವು ಪೀಳಿಗೆಯಿಂದ ಪೀಳಿಗೆ ನಮ್ ತಾತ ನಮ್ಮಪ್ಪ ಎಲ್ಲರೂ ನಾಡಿಯನ್ನ ನೋಡಿ ಅದಕ್ಕೆ ಪರಿಹಾರವನ್ನ ಹೇಳಿ ಗುಣಪಡಿಸಿದ್ದಾರೆ. ಈ ಪೀಳಿಗೆಯ ಜ್ಞಾನವನ್ನ ಆಧರಿಸಿ ತಯಾರಿಸಿದ್ದೇ ಈ ಅಡಿಕ್ಷನ್ ಕಿಲ್ಲರ್ ಔಷಧಿ. ಇದಕ್ಕಾಗಿ ನಾವು ಸರ್ಕಾರದಿಂದ ಸರಿಯಾದ ಅನುಮತಿ ಪಡೆದು ಪ್ರಮಾಣ ಪತ್ರವೂ ಪಡೆದಿದ್ದೇವೆ. ಹೀಗೆ ಪೀಳಿಗೆಯನ್ನು ದಾಟಿದ ವೈದ್ಯಕೀಯ ಜ್ಞಾನವನ್ನು ಆಧರಿಸಿ ತಯಾರಿಸಿದ್ದೇ ಈ ಅಡಿಕ್ಷನ್ ಕಿಲ್ಲರ್ ಔಷಧಿ. ಈ ಅಡಿಕ್ಷನ್ ಕಿಲ್ಲರ್ಗೆ ನಾವು ಗ್ಯಾರಂಟಿ, ನೀವು ಯಾವ ರೀತಿಯ ವ್ಯಸನದಲ್ಲಿದ್ರೋ ಅದರಿಂದ ಹೊರಬರಲು ಇಚ್ಛಿಸಿದ್ರೋ ಈ ಔಷಧಿಯನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ. ಈ ಔಷಧಿಯನ್ನ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ಹೊರಬಂದು ಬಿಡಬಹುದು. ಅದಕ್ಕೂ ನಾವು ಗ್ಯಾರಂಟಿ.